Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 91, verse 16. I will reward them with long life. I will save them. ಕೀರ್ತನೆಗಳು 91:16 ವಚನ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೇವರು ಇವತ್ತು ನಮಗೆ ಒಂದು ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಅದ್ಯಾವುದೆಂದರೆ ದೀರ್ಘಾಯುಷ್ಯ. ಹೌದು ನನ್ನ ಪ್ರಿಯ ದೇವಚಂದ್ರೆ, ಈ ದಿನವನ್ನು ನೋಡಬೇಕು ಎಂಬುದಾಗಿ ಅನೇಕರು ಆಸೆ ಪಟ್ಟಿರಬಹುದು. ಆದರೆ ಈ ವರ್ಷಾಂತ್ಯಕ್ಕೆ ನಾವು ಬರುವಾಗ ಅನೇಕರು ಕರ್ತನಲ್ಲಿ ನಿದ್ರೆ ಹೋಗುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆದರೆ ನಮ್ಮನ್ನಾದರೂ ದೇವರು ಕರುಣಿಸಿ ಆಶೀರ್ವದಿಸಿ ಇನ್ನೂ ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ಕಾಯ್ದು ಕಾಪಾಡ್ತಾ ಇದ್ದಾರೆ. ಆದ್ದರಿಂದ ನಾವು ದೇವರನ್ನು ಕೊಂಡಾಡುವಂಥವರಾಗಿರಬೇಕು. ಈ ವರ್ಷದ ಪೂರ್ತಿ ದೇವರು ನಮ್ಮ ಜೀವಿತದಲ್ಲಿ ಯಾವೆಲ್ಲ ಉಪಕಾರಗಳನ್ನು ಯಾವೆಲ್ಲ ಆಶೀರ್ವಾದಗಳನ್ನು ಮಾಡಿದ್ದಾರೋ ಅವೆಲ್ಲವುಗಳನ್ನು ನೆನೆಸಿ ಕರ್ತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿರಬೇಕು. ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು ಎಂಬುದಾಗಿ. ಹೌದು, ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರಂತೆ. ಈ ದೀರ್ಘಾಯುಷ್ಯ ಹೇಗೆ ನಮಗೆ ಸಿಗಲಿಕ್ಕೆ ಸಾಧ್ಯ? 14ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಅಂದರೆ ನಾವು ಕರ್ತನಲ್ಲಿ ಆಸಕ್ತಿಯನ್ನು ತೋರಿಸಬೇಕು, ಕರ್ತನ ಆಜ್ಞೆಗಳನ್ನು ಕೈಕೊಂಡವರಾಗಿರಬೇಕು, ಕರ್ತನ ನಾಮವನ್ನು ಅರಿತವರಾಗಿರಬೇಕು ಮತ್ತು ಕರ್ತನಲ್ಲಿ ಮೊರೆ ಇಡುವಂಥವರಾಗಿರಬೇಕು. ಆಗ ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಚನದಲ್ಲಿ ಅಲ್ಲಿ ಮೋಶೆಯು ಈ ರೀತಿ ಹೇಳ್ತಾ ಇದ್ದಾನೆ, ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ನೀವು ಅನುಸರಿಸಬೇಕು ಮತ್ತು ನೀವು ಭೂಮಿಯ ಮೇಲೆ ಬಹುಕಾಲ ಬಾಳಬೇಕೆಂದು ನಿಮಗೆ ಇವುಗಳನ್ನೆಲ್ಲ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೌದು, ನಾವು ದೇವರ ವಿಧಿಗಳನ್ನು ನಿರ್ಣಯಗಳನ್ನು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರೆ. ಮೊದಲನೇ ಅರಸುಗಳು 3ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು ಈ ರೀತಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಆಜ್ಞಾವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು ಎಂಬುದಾಗಿ. ಹೌದು, ಇಲ್ಲಿ ಸ್ಪಷ್ಟವಾಗಿ ದೇವರು ತಿಳಿಸಿಕೊಡ್ತಾ ಇದ್ದಾರೆ, ದೇವರ ಆಜ್ಞಾವಿಧಿಗಳನ್ನು ನಾವು ಕೈಕೊಂಡು ನಡೆಯುವಾಗ ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರೆ ಪ್ರಿಯರೇ. ಕೀರ್ತನೆ 21:4 ನಾವು ನೋಡುತ್ತೇವೆ, ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದ್ದೆ ಎಂಬುದಾಗಿ. ಹೌದು, ಇಲ್ಲಿ ಅರಸನು ದೇವರಿಗೆ ಮೊರೆ ಇಡ್ತಾ ಇದ್ದಾನೆ, ದೇವರಿಗೆ ಬೇಡಿಕೊಳ್ಳುತ್ತಾ ಇದ್ದಾನೆ. ಏನನ್ನು? ದೀರ್ಘಾಯುಷ್ಯವನ್ನು. ಆಗ ದೇವರು ಆ ಅರಸನಿಗೆ ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದರು ಎಂಬುದಾಗಿ. ಹೌದು, ನಾವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಲ್ಲದೆ ದೀರ್ಘಾಯುಷ್ಯಕ್ಕಾಗಿ ಕರ್ತನಲ್ಲಿ ಬೇಡಿಕೊಳ್ಳಬೇಕು, ಕರ್ತನಿಗೆ ಮೊರೆ ಇಡುವಂಥವರಾಗಿರಬೇಕು. ಆಗ ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರೆ ಪ್ರಿಯರೇ. ಜ್ಞಾನೋಕ್ತಿ 3:2 ನಾವು ಈ ರೀತಿ ನೋಡುತ್ತೇವೆ, ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು ಎಂಬುದಾಗಿ. ಅವು ಎಂದರೆ ಯಾವುವು? ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಆ ಆಜ್ಞೆಗಳನ್ನು, ಕರ್ತನ ಆಜ್ಞೆಗಳನ್ನು, ಕರ್ತನ ಉಪದೇಶವನ್ನು ನಾವು ಮರೆತು ಹೋಗದಂತೆ ಆ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಾವು ನಡೆಸುವಾಗ ದೇವರು ನಮ್ಮ ದಿನಗಳನ್ನು ಹೆಚ್ಚಿಸುತ್ತಾರೆ, ನಮ್ಮ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತಾರೆ ಪ್ರಿಯರೇ. ಹೌದು, ಇಲ್ಲಿ ದೇವರು ನಮಗೆ ವಾಕ್ಯವನ್ನು ತೋರಿಸ್ತಾ ಇದ್ದಾರೆ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಿನಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುವೆನು ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಚಂದ್ರೆ, ನಿಮ್ಮ ಶರೀರದಲ್ಲಿ ಆರೋಗ್ಯ ಬೇಕಾ? ನಿಮಗೆ ದೀರ್ಘಾಯುಷ್ಯ ಬೇಕಾ? ದೀರ್ಘಾಯುಷ್ಯವನ್ನು ಹೊಂದಿ ತೃಪ್ತಿ ಪಡಬೇಕಾ? ಹಾಗಾದರೆ ಕರ್ತನ ನಾಮವನ್ನು ಅರಿತುಕೊಳ್ಳಿರಿ, ಕರ್ತನ ಸ್ವಭಾವಗಳನ್ನು ತಿಳಿದುಕೊಳ್ಳಿರಿ, ಕರ್ತನ ಗುಣಾತಿಶಯಗಳನ್ನು ನಿಮ್ಮದಾಗಿಸಿಕೊಳ್ಳಿರಿ, ಕರ್ತನಂತೆ ನೀವಾಗಿರ್ರಿ.
ಆಗ ದೇವರು ನಿಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸುತ್ತಾರೆ. ಕರ್ತನ ನಾಮಗಳಲ್ಲಿ ಒಂದು ನಾಮ ಯೆಹೋವ ರಾಫಾ ಎಂಬುದಾಗಿ. ಹೌದು, ನಮ್ಮ ದೇವರು ಆರೋಗ್ಯದಾಯಕನು. ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ ಹೇಳಿದ್ದಾರೆ ದೇವರು. ಆದ್ದರಿಂದ ಇಂಥ ದೇವರು ನಮಗಿರುವಾಗ ನಾವ್ಯಾಕೆ ಭಯಪಡಬೇಕು ಪ್ರಿಯರೇ? ಇಂದು ನೀನು ವ್ಯಾಧಿಯ ಕುರಿತು ಚಿಂತಿತನಾಗಿದೆಯಾ? ಮರಣದ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ? ಕರ್ತನು ನಿನ್ನ ಜೀವಿತವನ್ನು ಕಾಯುತ್ತಾರೆ. ಹೀಗಿರುವಾಗ ನೀನು ಯಾಕೆ ಅವುಗಳ ಬಗ್ಗೆ ಚಿಂತೆ ಮಾಡುತ್ತೆ? ಸೈತಾನನ ಬಗ್ಗೆ ನೀನು ಚಿಂತೆ ಮಾಡಬೇಡ. ಆ ದುರಾತ್ಮಗಳು ತರುವಂತಹ ಮಾಟ ಮಂತ್ರಗಳ ಶಕ್ತಿಯ ಬಗ್ಗೆ ನೀನು ಚಿಂತಿಸಬೇಡ. ಅವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಅವೆಲ್ಲವುಗಳಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಯೆಹೋವ ದೇವರು ನಿಮ್ಮೊಂದಿಗಿದ್ದಾರೆ. ಕರ್ತನಾದ ಯೇಸು ಸ್ವಾಮಿ ನಿಮ್ಮೊಂದಿಗಿದ್ದಾರೆ. ಆರೋಗ್ಯದಾಯಕನಾದ ಪ್ರಭು ನಿಮ್ಮೊಂದಿಗಿದ್ದಾರೆ. ಆದ್ದರಿಂದ ನೀವು ಆತನ ನಾಮವನ್ನು ಅರಿತುಕೊಳ್ಳಿರಿ, ಆತನ ವಿಧಿ ನಿರ್ಣಯಗಳನ್ನು ಕೈಕೊಂಡು ನಡೆಯಿರಿ, ಕರ್ತನಲ್ಲಿ ಮೊರೆ ಇಡುವಂಥವರಾಗಿರ್ರಿ. ಆಗ ಕರ್ತನು ನಿಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿಪಡಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ, ನಿಮ್ಮನ್ನು ಸ್ತುತಿಸ್ತೇವೆ ದೇವ, ನಿಮ್ಮನ್ನು ಆರಾಧಿಸುತ್ತೇವೆ ಕರ್ತನೆ. ಈ ದಿನವನ್ನು ನೋಡಲಿಕ್ಕೆ ಅನೇಕರು ಇಷ್ಟಪಟ್ಟಾಗ್ಯೂ ದೇವರೇ, ಅವರು ಮರಣ ಕೇಡುಗಳಿಗೆ ತುತ್ತಾಗಿರಬಹುದು ದೇವ. ಆದರೆ ನಮ್ಮೆಲ್ಲರನ್ನ ನೀನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ಯಪ್ಪ. ಒಳ್ಳೆ ಆರೋಗ್ಯವನ್ನು ಅನುಗ್ರಹಿಸಿದ್ದೇವ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವರ್ಷಾಂತ್ಯಕ್ಕೆ ನಮ್ಮನ್ನು ತಂದಿದ್ದೇವರೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ವರ್ಷದ ಉದ್ದಕ್ಕೂ ನೀವು ನಮ್ಮ ಜೊತೆಗಾರನಾಗಿದ್ದುಕೊಂಡು ಕಾಯ್ದು ಕಾಪಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ದೇವ, ಯೆಹೋವ ರಾಫಾ ನೀನಾಗಿದ್ದುಕೊಂಡು ಅವರನ್ನು ಗುಣಪಡಿಸು. ನಿನ್ನ ಸ್ವಸ್ಥತೆಯ ಕೈಯನ್ನು ಅವರ ಮೇಲೆ ಇಟ್ಟು ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು. ಅವರಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ತೃಪ್ತಿಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇನೆ ತಂದೆಯೇ. ಆಮೆನ್.